ನಮಸ್ಕಾರ. ನಾನು ಸಿಗ್ಲಿ ಬಶಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶಾ. ನಾನು ಇವತ್ತು SC ಮತ್ತು ST ಈ ಒಂದು SC ಮತ್ತು ST ಈ ಪಂಗಡಗಳಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಗುರು ಹಿರಿಯರು ಎಲ್ಲರಲ್ಲಿ ಸಿಗ್ಲಿ ಬಶನ್ ಮನವಿ ಏನಪ್ಪ ಅಂದ್ರೆ, ಈ ಸಿಗ್ಲಿ ಬಶ ಒಂಥರ ರೋಚಕ ವ್ಯಕ್ತಿ, ವಿಚಾರದಾಯಕ ವ್ಯಕ್ತಿ. ಯಾಕಂತ ಕೇಳ್ರಿ, ನನ್ನ ದೇವ್ರನ್ನ ನಂಬ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನನ ತುಂಬ ನಂಬ್ತೀನಿ. ಯಾಕಂದರೆ ಅಂಥ ಕುಲದಲ್ಲಿ ಹುಟ್ಟಿದಂಥ ಬಶ ನಾನು. ಪಂಚಪೀಠದ ರಂಭಾಪುರಿ ಜಗದ್ಗುರುಗಳಾದ ಗಂಗಾಧರ ಅಜ್ಜರವರ ಕುಲದ ಮಗ ಆಗಿ ಜನಿಸಿ, ತಾಯಿ ಕುರುಬ ಕುಲದ ರೇವಣ ಸಿದ್ಧನ ಮಗಳಾಗಿ, ನನ್ನ ತಾಯಿ ಕುರುಬ ಕುಲದಕ್ಕೆ, ನಮ್ಮಪ್ಪ ವೀರಶೈವ. ನಾನು ಇಸ್ಲಾಂ ಧರ್ಮದ ಯುವತಿಯನ್ನು ಮದುವೆಯಾಗಿ ಇಂದಿಗೆ 26 ವರ್ಷಗಳು ಗತಿಸಿದವು. ಈಗ ನನಗೆ 5 ಮಕ್ಕಳು, 1 ಮಗಳು, ಸಾಕು ಮಗಳು, 4 ನನ್ನ ಮಕ್ಕಳು. ಈ ಮಕ್ಕಳೊಂದಿಗೆ ಹಾಗೂ ನನ್ನ ಭಾರತ ದೇಶದ ಪ್ರತಿಯೊಬ್ಬ ಭಾರತೀಯವರೊಂದಿಗೆ ಅನ್ಯೋನ್ಯವಾಗಿ ಬದುಕಬೇಕು. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ ಅನ್ನೋಂಥ ಒಂದು ವಾಕ್ಯನ ಮುನ್ನಡೆಗಿಟ್ಟುಕೊಂಡು ನಡೀತಾ ಇರ್ತಕ್ಕಂಥ ಬಶ ನಾನು. ಹೌದು ಬಶ, ನೀನು ಎಲ್ಲರಿಗೂ ಹೇಳಬೇಕಾಗಿದ್ದು ಮೊದಲು ನಿನ್ನ ಮಾತು SC STಗೆ ನೀನು ವಂದನೆಗಳನ್ನು ಸಲ್ಲಿಸಿ SC ST ಬಗ್ಗೆ ಏನು ಮಾಹಿತಿ ಕೊಡ್ತೀಯ ಕೊಡು ಬಶ ಅಂತ ನೀವು ಕೇಳ್ಬೋದು. ನಾ ಕೊಡೋದಿಷ್ಟೇ. ಹಿಂದೆ ನಮ್ಮ ಸಂವಿಧಾನದೊಳಗೆ ಸರ್ಕಾರ ಈ ಒಂದು ST SC ಪಂಗಡಗಳಿಗೆ ಅವರ ಬದುಕು ತುಂಬ ಹದಗೆಟ್ಟಿದೆ, ಅವರನ್ನು ಮೇಲೆ ಎತ್ತಬೇಕು ಸರ್ಕಾರದ ಹೊಣೆ ಅಂದ ಬಳಿಕ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ, ಅಂದಿನ ಒಂದು ಸಂದರ್ಭದಲ್ಲಿ ಎಷ್ಟೋ ಭೂಮಿಗಳು ಕೊಳ್ಳೆ ಹೊಡೆದಂಥವರಿಂದ ಆಗಲಿ ಅಥವಾ ಸರ್ಕಾರದ ಭೂಮಿ ಆಗಿರಲಿ, ಫಾರೆಸ್ಟ್ ಭೂಮಿ ಆಗಿರಲಿ, ಯಾವುದೇ ಒಂದು ಭಾರತ ದೇಶದ ಒಂದು ಮೂಲೆಯಲ್ಲಿ ಒಂದು ಭೂಮಿನ ಖರೀದಿ ಮಾಡ್ತೈತಿ ಸರ್ಕಾರ. ಭಾರತ ದೇಶದ ಪ್ರತಿಯೊಂದು ಗ್ರಾಮಗಳಲ್ಲಿ SC ST ಪಂಗಡಗಳು ಜೀವನ ಮಾಡ್ತಾವನ್ನಂಥ ವಿಚಾರ ತಿಳ್ಕೊಂಡು ಸರ್ಕಾರ ಇಂಥವರಿಗೆ ಸರ್ಕಾರದಿಂದ ಭೂಮಿ ಖರೀದಿ ಮಾಡಿ ಈ ಒಂದು SC ST ಕುಟುಂಬಕ್ಕೆ, ಸಮಾಜಕ್ಕೆ ಈ ಭೂಮಿನ ನಾವು ಮಂಜೂರು ಮಾಡಿಕೊಟ್ರೆ ಅವರು ಜೀವನ ಪರ್ಯಂತ ಕಾಲಾಂತರದಿಂದನೂ ಇವರು ಈ ಭೂಮಿನ ಒಡೆಯರಾಗಿ ಉಳುಮೆ ಮಾಡಿಕೊಂಡು ಅಲ್ಪ ಮಟ್ಟಿಗೆ ಎದ್ದೇಳಂಥ ವ್ಯವಸ್ಥೆ ಆಗಬೇಕು ಅಂತಂದು ಸರ್ಕಾರ ಪ್ರತಿಯೊಂದು ಭಾರತ ದೇಶದ ಪ್ರತಿಯೊಂದು ರಾಜ್ಯಗಳ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿನೂ
ಸರ್ಕಾರ ವಿಚಾರ ಮಾಡಿ ಅಂದು 56-55ನೇ ಇಸ್ವಿಯಲ್ಲಿ ಈ ಒಂದು ಕಾನೂನು ಜಾರಿಗೆ ಮಾಡಿ ಅಂದಿನಿಂದ ಇಂದಿನವರೆಗೂ SC STಗೆ ಕೊಡ್ತಕ್ಕಂಥ ಮಂಜೂರು ಮಾಡಿದಂಥ ಜಮೀನಾಗಿರಲಿ, ಒಂದು ಜಾಗ ಆಗಿರಲಿ, ಇದನ್ನು ಯಾವುದೇ ಸಮುದಾಯದವರು OBCಗಳಾಗಿರಲಿ ಮತ್ತು ಯಾರೇ ಆಗಿರಲಿ, ಈ ಒಂದು ಸರ್ಕಾರ ಕೊಟ್ಟ ಮಂಜೂರು ಮಾಡಿದಂಥ ಜಮೀನನ್ನು SC STಗೆ ಅವರ ಖಾತೆಗೆ ನಮೂದು ಮಾಡಿದಾಗ ಆ ಒಂದು ಜಮೀನನ್ನು ಯಾವುದೇ ಧರ್ಮದ, ಯಾವುದೇ ಜಾತಿಯ ಪ್ರಜೆ, ಆ SC ST ವ್ಯಕ್ತಿ ಪ್ರಜೆ ನನಗೆ ಕಷ್ಟ ಐತಿ, ನಾನು ಇದನ್ನು ಮಾರ್ತಾ ಇದ್ದೇನೆ, ಇದನ್ನು ನೀ ಖರೀದಿ ಮಾಡಿಕೊ ಅಂತಂತ ಆತ ದುಮ್ಮಾಲು ಬಿದ್ರೂ ಅದನ್ನು ಖರೀದಿ ಮಾಡೋ ಹಕ್ಕು ಬೇರೆ ಯಾರಿಗೂ ಇಲ್ಲ. ಇದನ್ನು ಮೊದಲು ಪ್ರತಿಯೊಬ್ಬ ಪ್ರಜೆನೂ ಅರ್ಥ ಮಾಡ್ಕೋಬೇಕು. ಒಬ್ಬರದು ಸರ್ಕಾರ ಮಂಜೂರು ಮಾಡಿದಂಥ ಜಮೀನನ್ನು PTL ಕಾನೂನು ಕಾಯ್ದೆ ಅಡಿ ಪ್ರಕಾರ 1978 ಅಂದರೆ 1978ರಾಗ ಆದಂಥ ಈ ಒಂದು ಕಾನೂನು LPTCಯಲ್ಲಿ ಯಾವ್ಯಾವ ಒಂದೊಂದು ವ್ಯವಸ್ಥೆಗಳು ಬರ್ತವೆ ಅನ್ನೋದು ಜನರು ಜಾಗೃತರಾಗಿ ತಿಳ್ಕೋಬೇಕು. ಇವತ್ತು ಒಬ್ಬ ದಲಿತನ ಜಮೀನನ್ನ ಆಸೆ ಪಟ್ಟು ಕಾನೂನು ತಿಳ್ಕೊಳ್ದೇನೆ ಆತನ ಕಡೆಯಿಂದ ಒಂದು 5 ಎಕರೆ ಜಮೀನನ್ನ ಖರೀದಿ ಮಾಡಿದರೆ, ಅದು ಸರ್ಕಾರ ಕೊಟ್ಟಂಥ ಮಂಜೂರು ಜಮೀನಾಗಿದ್ದರೆ, ಅಂಥ ಜಮೀನನ್ನು ಈ ಒಬ್ಬ ರೈತ ಅದನ್ನು ಲಕ್ಷ ಕೊಟ್ಟು ಕೊಂಡುಕೊಂಡಿದ್ದ ಕರೆ ಆಗಿದ್ದರೆ, ಆತ ಮಾರಾಟ ಮಾಡಿದಂಥವನ್ನ ಆಗಿರಲಿ ಅಥವಾ ಆತನ ಕುಟುಂಬದವರಾಗಿರಲಿ, ಆತನ ಕುಟುಂಬದವರು, ಆತನಿಗೆ ಸಂಬಂಧಪಟ್ಟಂಥ ಮಕ್ಕಳು ಮೊಮ್ಮಕ್ಕಳಾಗಿರಲಿ, ಈ ಒಂದು ಜಮೀನಿನ ಹಕ್ಕು ಅವ್ರಿಗೂ ಇರುತ್ತೆ. ಅವರು ಸುಮಾರು ಆ ಒಂದು ದಲಿತನಿಂದ ಕಿತ್ತುಕೊಂಡು 5 ವರ್ಷ ಮಾರಾಟಕ್ಕೆ ಮಂಜೂರು ಮಾಡಿದಂಥ ಜಮೀನು ಖರೀದಿ ಮಾಡಿ ಸುಮಾರು 30 ವರ್ಷನ ನೀನು ಆ ಒಂದು ಜಮೀನನ್ನು ಉಳುಮೆ ಮಾಡಿಕೊಂಡಿರ್ಬೋದು. ಬಟ್ ಆ 30 ವರ್ಷದ ನಂತರ ಆ ಪ್ರಕರಣನ ನಾವು ಕೈಗೆ ತಗೊಂಡು, ಇದು ನಮಗೆ ದಲಿತರು ಮಂಜೂರು ಮಾಡಿದ ಭೂಮಿ, ಇದನ್ನು ನಮಗೆ ವಾಪಸ್ ಕೊಡಬೇಕಂತ ಆ ದಲಿತ ಮತ್ತೆ ಪ್ರಶ್ನೆ ಮಾಡಿದರೆ, ಆ ರೈತ ಕೊಂಡುಕೊಂಡಂಥವ್ನು ಎಷ್ಟೇ ದುಡ್ಡಿಗೆ ಕೊಂಡುಕೊಂಡಿರಲಿ ಆ ದುಡ್ಡು ವೇಸ್ಟ್ ಆಗುತ್ತೆ, ಆ ಜಮೀನು ಮತ್ತು ದಲಿತನಿಗೆ ಸಲ್ಲುತ್ತೆ. ಇದು ಪ್ರತಿಯೊಬ್ಬ ರೈತನೂ ಅರ್ಥ ಮಾಡ್ಕೋಬೇಕು. ಇವತ್ತೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಒಂದು ಸಿಗ್ಲಿ ಬಸ್ಸ ಇದೇ ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲಾ ಮಟ್ಟಿಕೋಟಿ ಗ್ರಾಮಕ್ಕೆ ಮರಡಿ ರೇವಣಸಿದ್ಧರ ದೇವಸ್ಥಾನಕ್ಕೆ ನಾನು 30 ವರ್ಷದಿಂದನೂ ಆ ಮಟ್ಟಿಕೋಟಿ ಗ್ರಾಮದೊಳಗೆ ಹೋಗಿ ಆ ದೇವ್ರ ದರ್ಶನ ಪಡ್ಕೊಂಡು ತಿಂಗಳಗಂಟ್ಲೆನ ಅಲ್ಲೇ ಇದ್ದು ಬಂದಂಥ ಬಸ್ಸ. ಅದೇ ಮಟ್ಟಿಕೋಟಿ ಗ್ರಾಮದಾಗ ಒಬ್ಬ ದಲಿತ ಮಹಿಳೆ ಮತ್ತು ಬಂದು, ಆ ದಲಿತ ಮಹಿಳೆ ಅಜ್ಜಿ ಬಂದು, ನಾನು ಮಠದಲ್ಲಿ ಕುಂತಾಗ ನನ್ನ ನೋಡಿ ಯಾರೋ ಹೇಳಿರ್ಬೇಕು, ಈತ ಕಾನೂನು ಕಲ್ತಿದ್ದಾನೆ, ಈತನ ಹತ್ರ ನೀನು ಕಷ್ಟ ಹಂಚ್ಕೋ, ಇವನೇನಾದ್ರೂ ದಾರಿ ತೋರಿಸ್ತಾನಂತಂದು ಯಾರೋ ಒಬ್ಬ ಅಲ್ಲಿ ಮಟ್ಟಿಕೋಟಿ ಭಕ್ತ ಹೇಳಿದಾಗ ಅದನ್ನು ತಿಳ್ಕೊಂಡು ಆ ಅಜ್ಜಿ ಬಂದು ನನ್ನಂತಲ್ಲಿ ಬಂದು ಕೈ ಮುಗಿದು, ಯಪ್ಪ ಮಗನೇ ಅಂದ್ಲು. ಅವಾಗ ಯಾರು ಬೇ ನೀನು ಅಂದೆ. ಯಪ್ಪ ನನ್ನ ಹೆಸರು ಬಸಮ್ಮ ಅಂತ, ನನ್ನ ಮಗನ ಹೆಸರು ಬಸಪ್ಪ ಅಂತ ಹೇಳಿದ್ಲು. ಅವಾಗ ಅಯ್ಯೋ ಇವ್ವ, ನಮ್ಮವನ ಹೆಸರು ಬಸಮ್ಮ, ನನ್ನ ಹೆಸರು ಬಸಪ್ಪ ಬೇ ಅಂದೆ. ಅಯ್ಯೋ ಯಪ್ಪ, ನೀನು ನನ್ನ ಮಗ ಇದ್ದಂಗೆ ಯಪ್ಪ, ನನಗೆ ನ್ಯಾಯ ಕೊಡಿಸು ಅಂದ್ಲು. ನನ್ನಿಂದ ನಿನಗೆ ಯಾವ ನ್ಯಾಯ ಬೇಕು ಬೇ ಹೇಳು ಅಂದೆ ನಾನು. ಅಂದಾಗ, ಇಲ್ಲ ಯಪ್ಪ, ನಾನು ದಲಿತ ಮಹಿಳೆ, ಇವತ್ತು ನಾನು 10 ವರ್ಷ ವಯಸ್ಸಿದ್ದಾಗ ನಮ್ಮಪ್ಪ ಈ ಒಂದು ಜಮೀನನ್ನ ಸರ್ಕಾರ ಕೊಟ್ಟಂಥ ಮಂಜೂರು ಮಾಡಿದಂಥ ಈ ಜಮೀನನ್ನ ಒಬ್ಬ ರೈತನಿಗೆ ಉಳುಮೆ ಮಾಡಲಿಕ್ಕೆ ಕೊಟ್ಟರೆ, ಅವನು 1 ಎಕರೆ 2 ಎಕರೆದಾಗ 1 ಎಕರೆ ನೀ ಮಾಡ್ಕೊಪ್ಪ, 1 ಎಕರೆ ನಮ್ಗೆ ಮಾಡಿ ಕೊಡು ಅಂತಂದು ನಮ್ಗೆ ಬೇಸಾಯ ಮಾಡಲಿಕ್ಕೆ ಹಸುಗಳಿಲ್ಲದ ಕಾರಣ ಅವ್ರಿಗೆ ಕೊಟ್ಟಿದ್ದಂಥ ವ್ಯವಸ್ಥೆ ಇದ್ದಾಗ ಆ ರೈತ ಪೋಟುಂಟಿ ಮಾಡಿ 1 ಎಕರೆ ತನ್ನ ಹೆಸರಿನಲ್ಲಿ ಆ ಮುದುಕಿ ಅಜ್ಜಿ ಅಪ್ಪ ಮಾರಿದಾನಂತಂದು ಆಕೆಗೆ ಪೋಟುಂಟಿ ಮಾಡಿ 45 ವರ್ಷದಿಂದ ಭೂಮಿನ 30 ವರ್ಷದಿಂದ ಭೂಮಿನ ಉಳುಮೆ ಮಾಡ್ಕೊತಾನ ಅವ್ರಿಗೆ ಧಮಕಿ ಹಾಕ್ಕೊತಾನ ಬಂದಿದ್ದಾನಪ್ಪ. ಮತ್ತು ಅದಕ್ಕೆ 3,000 ರೂಪಾಯಿ ತೊಗೊಂಡೇನೆ ಅಂದಿದ್ದಕ್ಕೆ ಆ 3,000 ರೂಪಾಯಿ ಪಂಚಾಯತಿಯವ್ರು ಕೂಡಿಸಿ 3,000 ರೂಪಾಯಿ ಕೊಟ್ರು
ಆಮೇಲಾಗ ಪಂಚರ್ ಹೇಳ್ದಂಗೆ ಹೊಲ ಬಿಟ್ಕೊಟ್ರು 3 ವರ್ಷ ಉಂಡ್ವಿ. ಆಮೇಲಾಗ ಯಾವ್ಯಾವ ನೋಟಿಸ್ ಬರಾಕತ್ತಿದ್ವು ನಮಗೆ ಭಯ ಹುಡ್ತು. ನಮಗೇನು ಕಾನೂನು ಗೊತ್ತಿದ್ದಿದ್ದಿಲ್ಲಪ್ಪ. ನಾವು ಭಯಪಟ್ಟು ಪೊಲೀಸ್ನವರು ಹೊಲ್ದಂತಲ್ಲಿ ಬಂದು ಅವ್ರ ಹೆಸರ್ಲಾಗೈತಿ ಅನ್ನೋದು, ನೀವು ಹೋಗ್ಬೇಡ್ರಿ ಅಲ್ಲಿ ಅನ್ನೋದು, ಹಂಗೆ ಪೊಲೀಸರು ಎಲ್ಲರೂ ಬಂದು ನಮಗೆ ಭಯ ಹುಟ್ಟಿಸ್ತಿದ್ರು. ಯಪ್ಪ ನನ್ನ ಹೊಲನ ನಮ್ಮಪ್ಪ ಸರ್ಕಾರ ಕೊಟ್ಟಂಥ ಈ ಭೂಮಿನ ನನ್ನ 2 ಎಕರೆ ಭೂಮಿನ ನಾನು ಉಳುಮೆ ಮಾಡಿ ಅನ್ನ ಉಂಡಾಕಿ ಇವತ್ತು ನಿಯತ್ತಿನ ದುಡ್ಡೇ ಒಂದೊಂದು ಸಲ ನಮ್ಮ ಕೈ ತಪ್ಪೋಕತ್ತೆ ಅಂತಂದು ನಿಯತ್ತಾಗಿ ಸರ್ಕಾರ ಕೊಟ್ಟಿದ್ದ ಭೂಮಿ ನನ್ನ ಕೈ ತಪ್ಪೋಕತ್ತಲ್ಲ ಯಪ್ಪ. ನನಗೂ ಒಂದು ಮಗ ಅದಾನ, ಮಗನಿಗೊಂದು 2 ಮೊಮ್ಮಕ್ಕಳದವು. ನನ್ನ ಪರಿಸ್ಥಿತಿ ಭಾಳ ಐತಿ, ಮನೆ ಕಟ್ಕೊಂಡಿಲ್ಲ, ಏನಿಲ್ಲ. ಈ 1 ಎಕರೆದಾಗ ನಾನು ಏನಂತ ಸಂಪಾದನೆ ಮಾಡಲಿ? 2 ಎಕರೆ ಭೂಮಿ ನಂದು. ಈ ರೈತ ನನಗೆ ಮೋಸ ಮಾಡ್ಯಾನ, ನನಗೆ ಇವನಿಂದ ನನ್ನ ಭೂಮಿನ ನನಗೆ ವಾಪಸ್ ಕೊಡಿಸ್ತೀನಿ ಅಪ್ಪ ಅಂತ ಕೇಳಿದ್ಲಕ್ಕಿ. ಅವಾಗ ಆ ತಾಯಿ ಎಲ್ಲ ರೆಕಾರ್ಡಿಂಗ್ ಮಾಡಿಕೊಂಡೆ ನಾನು. ಆಕಿ ಒಂದು ವೇಳೆ ಕೋರ್ಟ್ನಾಗ ಬಂದು ಆಕಿನ ಸತ್ಯದ ಸಾಕ್ಷಿ ಕೇಳಿಬಿಟ್ರೆ ನಿಜವಾಗಿ ನ್ಯಾಯಾಧೀಶ ಈ ಕೇಸ್ನ ಮುಂದಕ್ಕೆ ದೂಡೋದಿಲ್ಲ. ಅವ್ನು 45 ವರ್ಷ ಉಂಡಿದನಲ್ಲ ರೈತನಿಗೆ, ವರ್ಷ ಇಷ್ಟಂತಂದು ಆ ಮುದುಕಿಗೆ ಭೂಮಿ ಉಳುಮೆ ಮಾಡಿದ್ದು ಫಸಲು ಬಂದಿದ್ದು ದುಡ್ಡನ್ನ ಈ ಅಮ್ಮನಿಗೆ ವಾಪಸ್ ಕೊಡ್ಸೋಂಥ ನ್ಯಾಯಾಧೀಶರು ಆ ಅಮ್ಮನ ಕತೆ ಕೇಳಿದ್ರೆ ಹಾಗೆ ಮಾಡ್ತಾರೆ. ಯಾಕಂದ್ರೆ ಆ ತಾಯಿ ಅಜ್ಜಿ ದಲಿತ ಮಹಿಳೆದ ಕತೆ ನೋಡಿ ನನಗೆ ನಮ್ಮಪ್ಪ ತಪ್ಪು ಮಾಡಿದ್ರೂ ತಪ್ಪ ಅನ್ನೋಂಥ ಬಸ್ಯ ಇದ್ದಾಗ ಈ ಅಜ್ಜಿಗೆ ಮೋಸ ಮಾಡಿದಂಥ ನನ್ನ ಕುಲದ ಲಿಂಗಾಯತ ಧರ್ಮದವನು ರೈತ 30 ಎಕರೆ ಅವರಪ್ಪ ಮಾಡಿ ಇಟ್ಟಂಥ ಆಸ್ತಿನ ತಿನ್ನೋದು ಬಿಟ್ಟು ದಲಿತರ ಆಸ್ತಿ ತಿನ್ನೋಕೆ ಇವ್ರಿಗೆ ಹಕ್ಕು ಐತಿ. ಆದರೆ ದೇವಸ್ಥಾನದೊಳಗಡೆ ಬಿಡೋಕೆ ಇವ್ರಿಗೆ ಅವಕಾಶ ಇಲ್ಲ. ಅಂದರೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಇವ್ರನ್ನ ಅರ್ಥ ಮಾಡ್ಕೋಬೇಕು ದಲಿತರು ಹೇಳಿ. ಅದಕ್ಕೋಸ್ಕರ ಅಜ್ಜಿಗೆ ಹೇಳಿದೆ, ಹೆದರ್ಬೇಡ ಅಜ್ಜಿ, ಪೊಲೀಸು ಹೊಲಕ್ಕೆ ಜಮೀನ್ದತ್ತು ಬರ್ದಂಗೆ ಮಾಡ್ತೀನಿ. ಈ ಭೂಮಿನ ಯಾರು ಖರೀದಿ ಮಾಡಿದಾರ ಮಾಡಿಸ್ಕೊಂಡಾನ, ಯಾರು ಮಾಡಿಕೊಟ್ಟಾರ ಅವ್ರನ್ನ ಈ ಒಂದು ನಿನ್ನ ಜಮೀನ ಹತ್ರ ಕರೆಸ್ತೀನಿ. ಅಪ್ಪ ಹುಟ್ಟಿದ ಮಗ ಆಗಿ ಮಾತು ಹೇಳ್ತೀನಿ, ನ್ಯಾಯವಾಗಿ ನಿನಗೆ ಜಮೀನು ಬಂದೇ ಬರ್ತೈತಿ, ನಡಿಯಲ್ಲಿ ನಿನ್ನ ಹೊಲ ಅಂತಂದು ಕೇಳಿದಾಗ ಆ ಮುದುಕಿ ಧೈರ್ಯದಿಂದ ಬಂದ್ಲು. ನನ್ನಂತಲೇ ಸರ್ಕಾರ ಇಲ್ಲ, ನನ್ನಂತಲ್ಲಿ ಯಾವ ಅಧಿಕಾರಿ ಇಲ್ಲ, ಏನಿಲ್ಲ, ನಾನೊಬ್ಬ ಅಪರಾಧಿ, ನಾನು ಕಳ್ಳ ಅಂತ ಒಪ್ಕೊಂಡಂಥ ಬಸ್ಯ ನಾನು ಅಂಥ ಒಬ್ಬ ಕಳ್ಳಕ್ಕೆ ಬಾರ್ಬೇಕು ಕೊಡಿಸ್ತೀನಿ ಅಂತಂದು ಕರ್ಕೊಂಡು ಆಕಿ ಭೂಮಿ ಹೊಲದ ಹತ್ರ ಹೋದ್ರೆ ಆ ಹೊಲ ಹೆಂಗೈತಿ ಅಂದರೆ ಮಟ್ಟಿಕೋಟಿ ಈ ಒಂದು ಶಿಕಾರಿಪುರ ರಾಣೆಬೆನ್ನೂರು ರಟ್ಟಳ್ಳಿ ಶಿಕಾರಿಪುರ ಮಾಸೂರು ಮಧ್ಯದಲ್ಲಿ ಮಟ್ಟಿಕೋಟಿ ಕ್ರಾಸ್ ಅಂತ ಬರ್ತೈತಿ. ಆ ಕ್ರಾಸ್ನಿಂದ ಸುಮಾರು ಒಂದು 150 ಮೀಟ್ರ್ ಹೋದರೆ 150 ಮೀಟ್ರ್ ಹೋದ್ರೆ ಮುಂದೆ ಒಂದು ಈತನ ಹೊಲ ಸಿಗುತ್ತೆ. ಈಗ ರೋಡ್ ಸೈಡ್ ಈ ಕಡೆ 1 ಎಕರೆ, ಈ ರೋಡ್ ಸೈಡ್ ಈ ಕಡೆ 1 ಎಕರೆ ರೋಡ್ ಸೈಡ್ ಐತಿ. ಅದು ಕೋಟಿಗೆ ಬೆಲೆ ಬಾಳಂಥ ಆಸ್ತಿ ಅದು. ಅಂಥ ಆಸ್ತಿನ ಈತ 45 ವರ್ಷದಿಂದ ವರ್ಷಕ್ಕೆ 2 ಪೀಕ್ ನೀರಾವರಿ ಪೀಕ್ ತಕ್ಕೊಂಡು ಆ ದಲಿತರಿಗೆ ಮೋಸ ಮಾಡಿದ ಅನ್ನೋದು ಪೂರ್ತಿ ಎಲ್ಲನೂ ತಿಳ್ಕೊಂಡು ರೇವಣಸಿದ್ಧ ಮತ್ತು ಆರೂಢ ಸಿದ್ಧಾರೂಢರು ನೆಲೆಸಿದಂಥ ಆ ಒಂದು ಮಟ್ಟಿಕೋಟಿ ಗ್ರಾಮಕ್ಕೆ ಯಾರಿಗೂ ಈ ಒಂದು ಅನ್ಯಾಯನೋ ಅಥವಾ ನ್ಯಾಯನೋ ಅನ್ನೋದ್ರ ಬಗ್ಗೆ ಅವ್ರಿಗೆ ಜಾಗೃತಿ ಕೊಡೋಂಥ ವ್ಯವಸ್ಥೆ ಈ ಸಿಗ್ಲಿ ಬಸ್ಸಿನಿಂದ ಆಗಬೇಕಂತಂದು 8 ದಿವಸ ಈ ಸಿಗ್ಲಿ ಬಸ್ಸ ಆ ಒಂದು ದಲಿತ ಭೂಮಿ ಒಳಗಡೆ ಕುರ್ಚಿ ಹಾಕ್ಕೊಂಡು ಕುಂತು ಅಂಬೇಡ್ಕರ್ ಟ್ಯಾಚು ಹಾಕಿ ಕನ್ನಡ ಧ್ವಜ ಕಟ್ಟಿ ಆ ಭೂಮಿ ವಾರಸ್ದಾರಗಳನ್ನ ಆ ಭೂಮಿ ಆಕಿ ಜಮೀನು ಒಳಗಡೆ ಕುಂದಿರಿಸಿ ನೀನು ಭೂಮಿನ ಉಳುಮೆ ಮಾಡು ಅಂತ ಹೇಳಿದಾಗ ಮುದುಕಿ ಆ ಅಜ್ಜಿ ಬಸವಣ್ಣನ ತರಿಸಿ ಹರಗಿಸಿ ಮೆಕ್ಕೆಜೋಳ ಬಿತ್ತಿಸಿ ಆ ಹೊಲದಲ್ಲಿ ಕೂತ್ಕೊಂಡು ಅಲ್ಲೇ ನಿದ್ದೆ ಮಾಡಿ ಅಲ್ಲೇ ಊಟ ಮಾಡಿ ಅಲ್ಲೇ ಕೂತ್ಕೊಂಡ್ವಿ. ಈ ಹೊಲದ ವಾರಸ್ದಾರ ಯಾರಾದರೂ ನಂದು ಇದು ಹೊಲ ಅಂತ ಬರ್ತಾರನ ಅಂತ ನೋಡ್ಕೊತ ಕೂತ್ಕೊಂಡೆ ನಾನು. ನನ್ನ ಮಗನೂ ಬರಲಿಲ್ಲ. ಯಾಕೆ ಬರಲಿಲ್ಲ ಹೇಳ? ಕಂಡವ್ರದ್ದು ತಿನ್ನೋದು ಅಷ್ಟು ಸುಲಭಲ್ಲ. ಕರ್ಮ ನನ್ನೂ ಬಿಟ್ಟಿಲ್ಲ, ನಿಮ್ಮನ್ನು ಬಿಡ್ತೈತ್ಯಾ? ಅದಕ್ಕೆ ಇವತ್ತು ಅವ್ರಂತಲ್ಲೇ ಆದೇಶ 420 ಆದೇಶ ಇದ್ರೂ ಅವ್ರು ಜೈಲಿಗೆ ಹೋಗ್ತಾರೆ. ಅದನ್ನು ಖರೀದಿ ಮಾಡಿದ್ದೀವಿ ಅಂತಂದು ಹೊಲದಂತಲ್ಲಿ ಬಂದು ಅವರು ಏನಾದ್ರೂ ಜಬರ್ದಸ್ತ್ ಮಾಡಿ ಅವ್ರ ಮೇಲೆ ಏನಾದ್ರೂ ಅಪರಾಧ ಮಾಡೋಂಥ ಪ್ರಯತ್ನ ಪಟ್ಟರೆ ನಿಜವಾಗಿ ಅವರು ಸಾಯೋವರೆಗೂ ಜೈಲಿನಾಗ ಇರ್ತಾರೆ. ಇದು ಮಾತ್ರ ನಾ ಹೇಳಬಲ್ಲೆ.
ಯಾಕಂದರೆ ಇವತ್ತು ನಾನಾಗಲೇ ಡಿ ಸಿ ಆಫೀಸ್ಗೆ ಹೋಗಿ ಒಂದು ಅರ್ಜಿನ ಕೊಟ್ಟಿದ್ದೀನಿ. ಯಾಕಂದರೆ ಮಂಜೂರಾದಂಥ ದಲಿತರಿಗೆ ಮಂಜೂರಾದಂಥ ಒಂದು ಕಾಪಿ ಮತ್ತು ಅರ್ಜಿ ಮೂಲಕ ನಾನು ಆಗಲೇ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ. ಅದು ಇವತ್ತು ಬರುತ್ತೆ ಅದನ್ನು ನೋಡ್ಕೊತೀನಿ. ಆಮೇಲೆ ಇವ್ರ ಹೆಸರಿನಲ್ಲಿ ಮಾಡಿಕೊಂಡಿದ್ದು ಅವರೇ ಬಂದು ನಾವು ಮಾಡಿಕೊಂಡಿದ್ದು ತಪ್ಪಪ್ಪ, ಈ ದಲಿತರ ಭೂಮಿ ತೊಗೋಬಾರ್ದು ಅನ್ನೋದು ನಿನ್ನಿಂದ ಕಾನೂನು ತಿಳ್ಕೊಂಡೆಪ್ಪ ಅಂತಂದು ಆ ಭೂಮಿ ಹೆಸರಿನಲ್ಲಿ ಮಾಡ್ಕೊಂಡಿದ್ದಂಥ ಕಾಗದ ಪತ್ರ ಆ ತಾಯಿ ಅಜ್ಜಿ ಕೈಯಾಗ ತಮ್ಮ ಎಸ್ ಸಿ ಅವ್ರ ಕೈಯಾಗ ತಮ್ಮಂದು ಒಪ್ಪಿಸಿದ್ರೆ ಅವನಿಗೊಂದು ನ್ಯಾಯವಾಗಿ ಸಿಗಲಿ ಬಸ್ಸ ಸುಮ್ಮನೆ ಬಿಡ್ತಾನೆ. ಇಲ್ಲ ಅಂದರೆ ಅವನು ಮಾಡಿದ ಅಪರಾಧಕ್ಕೆ ದೊಡ್ಡ ಶಿಕ್ಷೆನ ಅನುಭವಿಸ್ತಾನೆ. ಇದು ಮಾತ್ರ ಸತ್ಯ. ಯಾಕಂದರೆ ನೀವು ನಾ ಎಲ್ಲೇ ಇರಲಿ ಆ ದಲಿತರ ನಾ ಏನಾದರೂ ಅವ್ರ ತಂಟಿಗೆ ಹೋದಾಗ ನನಗೇನಾದರೂ ವಿಚಾರ ಗೊತ್ತಾತಂದ್ರೆ ನಾ ಎಲ್ಲಿರ್ತೀನಿ ಅಲ್ಲೇ ಟವರ್ ಹತ್ತಿ ಸರ್ಕಾರನ ಆ ಭೂಮಿ ಹತ್ರ ಕರೆಸ್ತೀನಿ. ಯಾಕಂದರೆ ಇವು ಸರ್ಕಾರಗಳು ದಲಿತರಿಗೆ ಎಸ್ ಸಿ ಎಸ್ ಟಿಗೆ ಮಂಜೂರು ಮಾಡಿದಂಥ ಭೂಮಿನ ಮಂಜೂರು ಮಾಡಿ ಕೊಟ್ಟಂಥ ಭೂಮಿನ ಸರ್ವೆ ಆಗಾಗ ಮಾಡ್ತಿರಬೇಕು. ಈ ಊರಿಗೆ ದಲಿತರಿಗೆ ಎಷ್ಟು ಭೂಮಿ ಕೊಟ್ಟೀವಿ, ಆ ಭೂಮಿಯಲ್ಲಿ ಎಷ್ಟು ಮಂದಿ ಮಾರ್ಕೊಂಡಾರ, ಎಷ್ಟು ಮಂದಿ ಹೊಡ್ಕೊಂಡು ತಿನ್ನಾಕತ್ಯಾರ, ಇವ್ರಿಗೆ ಏನೈತೆ ಅಂತಂದು 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಸರ್ವೆ ಮಾಡಬೇಕು. ಭೂಮಿ ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ಶಿಕ್ಷೆ ಕೊಟ್ಬಿಡ್ತಾರೆ. ಗಲ್ಲು ಅಂತಂದು ಜೀವಾವಧಿ ಶಿಕ್ಷೆ ಕೊಟ್ಬಿಡ್ತಾರೆ. ಆ ಜೀವಾವಧಿ ಶಿಕ್ಷೆ ತೀರಿಸ್ತಾನಲ್ಲ, ತೀರಿಸಿ ಆ ಶಿಕ್ಷೆ ತೀರಿಸೋದು ತಡೆಕಿರಲಿ, ಅವ್ನಿಗೆ ಆ ಕೊಲೆ ಕೇಸ್ನಾಗ ಆರೋಪಿ ಆದಾಗ ಎಂದು ಜೈಲು ಸೇರ್ತಾನೆ ಅಂದಿನಿಂದ ಅವ್ನ ಮನಿನ ಮುರ್ಕೊಂಡ್ಬಿಟ್ಟಿರ್ತಾನೆ ಅವನು. ಯಾಕಂದರೆ ಆ ಮನೆ ಮುರಿಸ್ತವ್ರು ಯಾರು ಅನ್ನೋದು ಆ ಒಂದು ಕಥೆಯಲ್ಲೇನ ಮೊದಲನೇ ವ್ಯಕ್ತಿ ಬರ್ತಾನೆ. ಹಾಗೆ ಎಲ್ಲನೂ ಕಳ್ಕೊಂಡು ಅವನು ಅಪರಾಧಿಯಾಗಿ 14 ವರ್ಷ ಜೈಲು ತೀರಿಸಿ ಅವ್ನು ಮತ್ತೆ ಅವ್ನು ಬಿಡುಗಡೆ ಆಗಿ ಹೊರಗೆ ಬಂದ್ರೆ ಅವ್ನ ಜೀವನ ಕಟ್ಕೊಳ್ಳೋಕ್ಕೆ ಮಾನವ ಹಕ್ಕು ಆಯೋಗ ಇವತ್ತಿಗೆ ಅದನ್ನು ಕಣ್ಣೆತ್ತಿ ನೋಡಿಲ್ಲ. ಅಪರಾಧಿಗಳು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರು ಮತ್ತೆ ಕೊಲೆ ಮಾಡ್ತಾ ಇದ್ದಾರೆ ಅಥವಾ ದುಡ್ಕೊಂಡು ತಿಂತಾ ಇದ್ದಾರೆ, ಅವ್ರಿಗೆ ಆದಾಯ ಏನೈತಿ, ಇವೆಲ್ಲ ಅವ್ರ ಹೆಂಡ್ರು ಮಕ್ಳ ಪರಿಸ್ಥಿತಿ ಇವೆಲ್ಲ ತಿಳ್ಕೊಳ್ಳೋಂಥ ಸರ್ಕಾರಗಳಿಗೆ ಕಣ್ಣಿಲ್ಲ. ಅದಕ್ಕೋಸ್ಕರ ಕಣ್ಣು ತೆರೆಸ್ಬೇಕಂದ್ರೆ ಈ ಸಿಗ್ಲಿ ಬಸ್ಸನ್ ಸಲಹೆಗಳು ನೀವು ತಿಳ್ಕೋಬೇಕು. ನೀವೆಲ್ಲ ಕಾನೂನು ಕಲಿಬೇಕು. ನೀವು ಕಾನೂನು ಗೊತ್ತಿಲ್ದವ್ರು ಏನೋ ಬೊಗಳ್ತಾರೆ. ಈಗ ಹೇಳ್ತಾರಲ್ಲ, ನಾನು ಕಳ್ಳ ಅಂತಂದು ದೇವಸ್ಥಾನ ಕಳ್ಳ ಅಂತಂದು ನಾ ಹೇಳ್ಕೊಂಡೆ. ಆದರೆ ಇವತ್ತು ನೋಡಿ, ರಾಮ ಮಂದಿರದಲ್ಲಿ ಎಷ್ಟು ಬಂಗಾರ, ಕೋಟಿ ಗಂಟಲೆ ಬಂಗಾರ, ದುಡ್ಡು, ವಜ್ರ ಎಲ್ಲನೂ ಕದ್ದಿದ್ದಾರೆ, ಬೆಳ್ಳಿ ಎಲ್ಲನೂ ಕದ್ದಿದ್ದಾರೆ ಅಂತ ನನ್ನ ಮಕ್ಕಳಿಗೆ ಸನ್ಮಾನ ಮಾಡೋಕ್ಕೆ ಅವ್ರನ್ನ ಬಚಾವ್ ಮಾಡಿ ಯಾವ ಪುಟ್ಗೋಸಿ ಆರೋಪಿಗಳನ್ನ ಸೃಷ್ಟಿ ಮಾಡಿ ಆ ಕೇಸ್ನ ಕೈ ತೊಳ್ಕೊಳ್ಬೇಕಂತಂದು ವ್ಯವಸ್ಥೆ ಹೇಳಿದ್ದಾರೆ. ಎಲ್ಲಿ ಶ್ರೀರಾಮಚಂದ್ರ ನಿಮ್ಗೆ ಯಾಕೆ ಒಳ್ಳೆಯದು ಮಾಡ್ತಾ ಇಲ್ಲ ಹೇಳಿ? ಅವನಿಗೆ ಸರಿಯಾದಂಥ ವ್ಯವಸ್ಥೆ ನೀವು ಮಾಡಲಿಲ್ಲ. ಅವನ್ನ ಬರೀ ಹೆಂಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿನ ಕಟ್ಟಿ RSSನ ಮುಂದೆ ನಡೆಸ್ಕೊಂಬಂದ್ರಿ ನೀವು. ಯಾಕಂದರೆ RSS ವಿರೋಧ ವ್ಯಕ್ತಪಡಿಸ್ತವ್ರ ಗೃಹ ಮಂತ್ರಿ ಆದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವತ್ತು ಅವ್ರನ್ನ ಆದೇಶ ಇಲ್ದೇ ನೀವು ಈ ಮುಂದುವರೆಯೋಕ್ಕಾಕಿ RSS 100 ವರ್ಷ ಬದುಕಕ್ಕೆ ಬಿಡ್ತಿದ್ದಿಲ್ಲ ಸರ್ಕಾರಗಳು. ನೀವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿ ಕಟ್ಟಿ ಇವತ್ತು ಅವ್ರನ್ನ ಮುಂದಿಟ್ಕೊಂಡು ಇವತ್ತು ಎಲ್ಲರನ್ನೂ ಸಾಯಿಸಿ ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿನ ಕೆಡವಿ ಕೆಡವ್ಯಾರ ಅಂತಂದು ಹೇಳೋಂಥ ಒಂದು ಪಕ್ಷ ಯಾವುದಂದ್ರೆ ಅದು BJP ಪಕ್ಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಯೋಗಿ ಆದಿತ್ಯನಾಥ್ ಇವರು ಉತ್ತರ ಕೊಡಬೇಕು, ಅಮಿತ್ ಶಾನು ಉತ್ತರ ಕೊಡಬೇಕು, ರಾಜನಾಥ್ ಸಿಂಗ್ನು ಉತ್ತರ ಕೊಡಬೇಕು, ಈ ಮೋದಿಯವರು ಉತ್ತರ ಕೊಡ್ಬೇಕು. ಯಾಕೆ ಉತ್ತರ ಕೊಡ್ತಿಲ್ಲ? ಒಬ್ಬ ಸಾಮಾನ್ಯ ಕಳ್ಳರ ಬಗ್ಗೆ ಇವರಿಗೆ ಸರ್ವೆ ಮಾಡೋದು ಗೊತ್ತಿಲ್ಲ ಅಂದರೆ ಇವ್ರು ಸಂವಿಧಾನನ ಓದಿಲ್ಲ. ಸಂವಿಧಾನದೊಳಗಡೆ ಯಾವ ರೀತಿ ನಡಿಬೇಕನ್ನೋ ಅರಿವು ಇವ್ರಿಗೆ ಗೊತ್ತಿಲ್ಲ. ಬರೀ ಧರ್ಮ ಮುಂದಿಟ್ಕೊಂಡು ಹೊಂಟ್ರೆ ನಿಜವಾಗಿ ಇವರೇನು ಹಿಂದೂ ಅಂತ ಹೇಳ್ಕೊತಾರಲ್ಲ, ಹಿಂದೂ ಧರ್ಮನೇ ಇಲ್ಲ ಅಂತಂದು ಭಾಗವತವರು ಹೇಳಿದ್ದಾರೆ, ಪೇಜಾವರ ಶ್ರೀಗಳು ಹೇಳಿದ್ದಾರೆ, ಮತ್ತು ಕಲ್ಲಡ್ಕ ಪ್ರಭಾಕರ್ ಹೇಳ್ಯಾನ, ಮತ್ತು ಈ ಒಂದು ಭಾಸ್ಕರನಂತ ಹೇಳಿದಾನೆ. ಇವರೆಲ್ಲ ಏನು ಗೊತ್ತಾ, ಹಿಂದೂಗಳಿಂದನೇ ಸಾಯಿಸೋದಂಥ ಇತಿಹಾಸನ ನೀವೆಲ್ಲ ನೋಡ್ತಾ ಬಂದಿದ್ದೀರಿ. ಇವ್ರು ಯಾವ ಅಪರಾಧನೂ ಮಾಡೋರಲ್ಲ, ಅಪರಾಧ ಮಾಡಿಸೋರು. ಹೆಂಗೆ ಜೈಲಿನಾಗ ರೌಡಿಗಳು ಅದಾರಲ್ಲ, ಆ ರೌಡಿಗಳು ಜೀವನಕ್ಕೋಸ್ಕರ ರೌಡಿ ಆಗಿರ್ತಾರವ್ರು. ಆದರೆ ರಿಯಲ್ ರೌಡಿಗಳು ರಾಜಕಾರಣಿಗಳು. ಈ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ದೇಶ ಕೆಟ್ಟ ಕೆರೆ ಹಿಡ್ದೈತಿ. ಎಲ್ಲ ವ್ಯವಸ್ಥೆಗಳು ನರಕ ಆಗಿದವು. ಹೊಟ್ಟಿಗೆ ಅನ್ನ ತಿನ್ನೋರಾದರೆ ಸಿಗ್ಲಿ ಬಸ್ಸನಿಗೆ ಲೈಕ್ ಮಾಡಿರಿ.
ಇಲ್ಲ ಅಂದರೆ ವೇಸ್ಟ್ ಆಗ್ತೀರಿ. ಮುಂದೆ ಸಿಗ್ಲಿ ಬಸ್ಸನ್ನ ಫಾಸ್ಟ್ ಆಗ್ತಾನೆ. ನನ್ನ ಕಾಣಿಕೆ ಯಾವತ್ತೂ ಫೇಲ್ ಆಗಲ್ಲ. ಜೈ ಹಿಂದ್, ಜೈ ಕನ್ನಡ, ಜೈ ಕರ್ನಾಟಕ, ಜೈ ಜೈ ಶ್ರೀರಾಮ್, ಜೈ ಭೀಮ್.